ಶ್ರೀಗುರುಭ್ಯೋ ನಮಃ ಹರಿ ಓಂ. ಭಗವತ್ಪಾದಪಾದಾಬ್ಜ ಪಾಂಸವಃ ಸಂತು ಸಂತತಂ. ಅಪಾರಾಸಾರ ಸಂಸಾರ ಸಾಗರೋತ್ತಾರ ಸೇತವಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ. ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ಶಂಕರ ಭಕ್ತರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸುಸ್ವಾಗತ. ಕ್ರೋಧಿನಾಮ ಸಂವತ್ಸರದ ಶಂಕರ ಜಯಂತಿ ಸಪ್ತಾಹ ಮಹೋತ್ಸವದಲ್ಲಿ ಇಂದು 3ನೇ ದಿವಸದ ಕಾರ್ಯಕ್ರಮ. ಕ್ರೋಧಿನಾಮ ಸಂವತ್ಸರದಲ್ಲಿ ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷ, ಸಪ್ತಮಿ ತಿಥಿ, ಮಂಗಳವಾರ. ಇದು ಈ ಸಪ್ತಾಹ ಮಹೋತ್ಸವದಲ್ಲಿ 3ನೇ ದಿವಸದ ಕಾರ್ಯಕ್ರಮ. ಇದು 2024ನೇ ಇಸವಿ ಮೇ 14ನೇ ತಾರೀಖಿನ ಮಂಗಳವಾರದ ಶುಭೋದಯವನ್ನು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಪ್ರಾರಂಭ ಮಾಡ್ತಾ ಇದ್ದೇನೆ. ಇಂದು ನಾನು ಛಾಂದೋಗ್ಯೋಪನಿಷತ್ತಿನಿಂದ ಒಂದು ಶಾಂಕರ ಭಾಷ್ಯ ವಾಕ್ಯವನ್ನ ಆರಿಸಿಕೊಂಡು ತಾತ್ಪರ್ಯವನ್ನು ತಿಳಿಸ್ತೇನೆ. ಛಾಂದೋಗ್ಯ ಭಾಷ್ಯ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರನ್ನ 21ನೇ ಶತಮಾನದಲ್ಲಿ ಕಾಣಬೇಕೆಂದು ಯಾರಾದರೂ ಬಯಸುವವರಿದ್ದರೆ ಬನ್ನಿ ತೋರಿಸ್ತೇನೆ. ನಾನು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರನ್ನ ನಾನು ನಿಮಗೆ ದರ್ಶನ ಮಾಡಿಸುತ್ತೇನೆ. ಎಲ್ಲಿ? ಅವರ ಭಾಷ್ಯ ವಾಕ್ಯಗಳಲ್ಲಿ. ಶಂಕರರು ತಮ್ಮ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳಲ್ಲಿ ಇಟ್ಟಿದ್ದಾರೆ. ಯಾರು ಬೇಕಾದರೂ ನೋಡಬಹುದು. ಛಾಂದೋಗ್ಯೋಪನಿಷತ್ ಭಾಷ್ಯ, ಇದರಲ್ಲಿ 7ನೇ ಅಧ್ಯಾಯದಿಂದ ಒಂದು ಶಾಂಕರ ಭಾಷ್ಯ ವಾಕ್ಯವನ್ನು ಹೇಳಿ. 7ನೇ ಅಧ್ಯಾಯದಲ್ಲಿ ನಾರದ ದೇವರ್ಷಿಗಳು, ಸನತ್ ಕುಮಾರ ಬ್ರಹ್ಮರ್ಷಿಗಳು ಇಬ್ಬರಿಗೂ ನಡೆದಂಥ ಸಂವಾದ. 7ನೇ ಅಧ್ಯಾಯ ಹೀಗೆ ಪ್ರಾರಂಭವಾಗ್ತಾ ಇದೆ. ಅಧೀಹಿ ಭಗವ ಇತಿ ಹೋಪಸಸಾದ ಸನತ್ ಕುಮಾರಂ ನಾರದ. ನಾರದ ಮಹರ್ಷಿಗಳು, ನಾರದ ದೇವರ್ಷಿಗಳು ಸನತ್ ಕುಮಾರ ಮಹರ್ಷಿಗಳನ್ನ, ಸನತ್ ಕುಮಾರ ಬ್ರಹ್ಮರ್ಷಿಗಳನ್ನ ಬಳಿ ಸಾರಿ, ಅಧೀಹಿ ಭಗವೋ ಬ್ರಹ್ಮ ಪೂಜ್ಯರೇ, ಸದ್ಗುರುಗಳೇ, ಬ್ರಹ್ಮನಿಷ್ಠರಾದ ಮಹಾತ್ಮರೇ, ನನಗೆ ತಾವು ಅಧೀಹಿ ಭಗವೋ ಬ್ರಹ್ಮ, ಬ್ರಹ್ಮ ತತ್ವವನ್ನ, ಭೂಮ ಸ್ವರೂಪವನ್ನ ತಿಳಿಸ್ಕೊಡಿ ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ ಭಗವಾನ್ ಶಂಕರರು ಒಂದು ಸುಂದರವಾದ ಅವತರಣಿಕಾ ಭಾಷ್ಯವನ್ನು ಬರೆದಿದ್ದಾರೆ. ನನಗೆ ಓದ್ತಾ ಇದ್ರೆ ರೋಮಾಂಚನವಾಗತ್ತೆ. ಈ ಎಲ್ಲ ವಾಕ್ಯಗಳನ್ನು ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಗಟ್ಟು ಮಾಡಿಸ್ಬಿಟ್ಟಿದ್ದಾರೆ. ಶಾಂಕರ ಭಾಷ್ಯ ಓದ್ತೆ ನೋಡಿ. ಛಾಂದೋಗ್ಯೋಪನಿಷತ್ ಶಾಂಕರ ಭಾಷ್ಯ 7ನೇ ಅಧ್ಯಾಯದ ಪ್ರಪ್ರಥಮ ಮಂತ್ರ. ನಾರದೋ ದೇವರ್ಷಿ ಕೃತಕರ್ತವ್ಯ ಸರ್ವವಿದ್ಯೋಪಿ ಸನ್ ಶುಶೋಚೈವ ಕುತಃ ಅನಾತ್ಮಜ್ಞತ್ವಾತ್ ನಾನ್ಯತೆ ಆತ್ಮಜ್ಞಾನಾತ್ ನಿರತಿಶಯಶೇಯ ಪ್ರಾಪ್ತಿ ಸಾಧನಮಸ್ತಿ. ಸರ್ವವಿಜ್ಞಾನ ಸಾಧನ ಶಕ್ತಿ ಸಂಪನ್ನಸ್ಯಾಪಿ ನಾರದಸ್ಯ ದೇವರ್ಷೇಃ ಶ್ರೇಯೋ ನ ಬಭೂವ. ಎಷ್ಟು ಸುಂದರವಾಗಿ ಧೈರ್ಯವಾಗಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಆತ್ಮಜ್ಞಾನದ ಮಹಿಮೆಯನ್ನ ಹೇಳ್ತಾ ಇದ್ದಾರೆ. ನಾರದೋ ದೇವರ್ಷಿ, ನಾರದರು ಬರೀ ಒಬ್ಬ ಋಷಿಯಲ್ಲ, ಮಹರ್ಷಿಯಲ್ಲ, ದೇವರ್ಷಿ. ನಾರದರು ದೇವತೆಗಳು, ದೇವತೆಗಳಲ್ಲಿ ಋಷಿಗಳವರು.
ಅವರಿಗೆ 64 ಶಾಸ್ತ್ರಗಳಲ್ಲಿಯೂ ಪಾಂಡಿತ್ಯವಿತ್ತು. ಅಂತಹ ದೇವರ್ಷಿಯಾದ ನಾರದ ಕೃತಕರ್ತವ್ಯ, ಯಾವ ಜವಾಬ್ದಾರಿ ಇಲ್ಲ, ನೋ ಕಮಿಟ್ಮೆಂಟ್ಸ್, ನೋ ಲಯಬಿಲಿಟೀಸ್, ನೋ ರೆಸ್ಪಾನ್ಸಿಬಿಲಿಟಿ. ಹೆಂಡತಿ ಅಂತಿಲ್ಲ, ಮಾವಮೈದ ಅಂತಿಲ್ಲ, ಮಕ್ಕಳು ಅಂತಿಲ್ಲ, ಅತ್ತೆ ಮಾವ ಅಂತಿಲ್ಲ, ಅಪ್ಪ ಅಮ್ಮ ಅಂತಿಲ್ಲ, ಬ್ಯಾಂಕಿಂದ ಸಾಲ ತಗೊಂಡು ಬಡ್ಡಿ ಕಟ್ಟಬೇಕಲ್ಲ ಅಂತಿಲ್ಲ, ಕರೆಂಟ್ ಬಿಲ್ ಕಟ್ಟಬೇಕಾದ್ದಿಲ್ಲ, ವಾಟರ್ ಬಿಲ್ ಕಟ್ಟಬೇಕಾದ್ದಿಲ್ಲ, ಹೌಸ್ ಟ್ಯಾಕ್ಸ್ ಕಟ್ಟಬೇಕಾದ, ಯಾವ ಜವಾಬ್ದಾರಿ ಇಲ್ಲ, ಫ್ರೀ ಬರ್ಡ್. ಇಂಥ ನಾರದ ಮಹರ್ಷಿ ಅವನು ಕೃತಕರ್ತವ್ಯ, ಕರ್ತವ್ಯ ಕರ್ಮಗಳೇನು ಅಂತಿಲ್ಲ. ಮತ್ತು ಸರ್ವ ವಿದ್ಯೋಪಿ ಸರ್ವಾಹ ವಿದ್ಯಾಹ ಯಸ್ಯ, ಎಲ್ಲ ವಿದ್ಯೆಗಳನ್ನು ಬಲ್ಲವನಾಗಿದ್ದರೂ ಶುಶೋಚೈವ, ದುಃಖದಲ್ಲಿ ಮುಳುಗಿದ್ದ. ಶುಶೋಚ, ನಾರದ ಗ್ರೀವ್ಡ್. ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸಚ್ಚಿದಾನಂದೇಂದ್ರ ಸರಸ್ವತಿಯ ಸ್ವಾಮೀಜಿ ಅಂತ ನಾರದ ಮಹರ್ಷಿ ಶೋಕ ಸಾಗರದಲ್ಲಿ ಮುಳುಗಿದ್ದನು. ಏನು ಕೊರತೆ? ಬೇಕಾದ ಸಂಪತ್ತಿತ್ತು, ಎಲ್ಲ ಅಷ್ಟಸಿದ್ಧಿಗಳಿದ್ದವು. ಮಹಾವಿಷ್ಣುವಿನ ಪರಮ ಭಕ್ತ, ಸ್ವಚ್ಛಂದಗಾಮಿ, ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಹೋಗ್ತಾ. ಅವನು ವೈಕುಂಠಕ್ಕೂ ಹೋಗ್ತಾ ಇದ್ದ, ಕೈಲಾಸಕ್ಕೂ ಹೋಗ್ತಾ ಇದ್ದ, ಬ್ರಹ್ಮಲೋಕಕ್ಕೂ ಹೋಗ್ತಾ ಇದ್ದ, ಇಂದ್ರಲೋಕಕ್ಕೂ ಹೋಗ್ತಾ ಇದ್ದ. ಅಷ್ಟು ಫ್ರೀಡಮ್ ಇತ್ತು. ಅವನು ಪಾಸ್ಪೋರ್ಟ್ ಬೇಡ, ವೀಸಾ ಬೇಡ, ಏರೋಪ್ಲೇನ್ ಬೇಡ, ಸಂಕಲ್ಪ ಸಿದ್ಧಿ. ಇಷ್ಟಿದ್ದರೂ ನಾರದ ಮಹರ್ಷಿ ಶೋಕ ಸಾಗರದಲ್ಲಿ ಮುಳುಗಿದ್ದ. ಯಾಕೆ? ಅನಾತ್ಮಜ್ಞತ್ವಾತ್. ಅವನಿಗೆ ಆತ್ಮಜ್ಞಾನವಾಗಿರಲಿಲ್ಲ. ಅವನು ಆತ್ಮಸ್ವರೂಪವನ್ನ ಸರಿಯಾಗಿ ತಿಳ್ಕೊಂಡಿರಲಿಲ್ಲ. ತಾನ್ಯಾರು ಅಂತ ಗೊತ್ತಿತ್ತಿಲ್ಲ ಅವನಿಗೆ. ಅಷ್ಟೇ ಅಲ್ಲ, ತನ್ನನ್ನ ನಾನೊಬ್ಬ ನಾರದ ದೇವರ್ಷಿ ಅಂತ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದ. ಅಹಂ ಬ್ರಹ್ಮಾಸ್ಮಿ, ಅಹಂ ಭೂಮ ಎನ್ನುವಂಥ ಜ್ಞಾನವಾಗಿರಲಿಲ್ಲ ಅಂದ್ರು. ಇದರಿಂದ ಒಂದಂಶ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯ. ಆತ್ಮಜ್ಞಾನಾತೆ ನ ಅನ್ಯತೆ ನಿರತಿಶಯಶೇಯ ಸಾಧನಮಸ್ತಿ. ನಿರತಿಶಯವಾದಂಥ ಮೋಕ್ಷ ಬೇಕಾದರೆ ಶ್ರೇಯ, ಮೋಕ್ಷ, ಅಮೃತತ್ವಂ, ಶೋಕರಾಹಿತ್ಯಂ. ಮನುಷ್ಯನಿಗೆ ದುಃಖವೇ ಇರಬಾರದು. ಅಮೃತತ್ವ, ಮೋಕ್ಷ ಅಂತಂದ್ರೆ ಪರಮಾನಂದ ಸ್ಥಿತಿ. ಅದಕ್ಕೆ ಆತ್ಮಜ್ಞಾನ ಒಂದೇ ಸಾಧನವೇ ಹೊರತು ಆತ್ಮಜ್ಞಾನಾತು ಅನ್ಯತೆ. ಆತ್ಮಜ್ಞಾನ ಬಂದನ್ನು ಬಿಟ್ಟು ಉಳಿದ ಯಾವುದೂ ಕೂಡ ಮೋಕ್ಷ ಪ್ರಾಪ್ತಿಗೆ ಸಾಧನವಲ್ಲ ಎನ್ನುವಂತಹದ್ದು ನಾರದ ಮಹರ್ಷಿಯ ಕಥೆಯಿಂದ ಗೊತ್ತಾಗುತ್ತದೆ. ಸರ್ವ ವಿಜ್ಞಾನ ಸಾಧನ ಶಕ್ತಿ ಸಂಪನ್ನಸ್ಯಾಪಿ ನಾರದಸ್ಯ ದೇವರ್ಷೇ ಶ್ರೇಯೋ ನ ಬಭೂವ. ನಾರದನಿಗೆ ಬ್ರಹ್ಮಜ್ಞಾನವಾಗಿಲ್ಲವಾದ್ದರಿಂದ ಅವನಿಗೆ ಮೋಕ್ಷ ಪ್ರಾಪ್ತಿಗೆ ಸಾಧನವಾಗಿರುವ ಬ್ರಹ್ಮಜ್ಞಾನವಿಲ್ಲ. ಆದ್ದರಿಂದ ಸರ್ವ ವಿಜ್ಞಾನ ಸಾಧನ ಶಕ್ತಿ ಸಂಪನ್ನಸ್ಯ, ಪ್ರಪಂಚದಲ್ಲಿರುವ ಎಲ್ಲ ವಿದ್ಯೆಗಳೂ ಗೊತ್ತು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಇತಿಹಾಸ, ಪುರಾಣ, ತರ್ಕಶಾಸ್ತ್ರ, ವ್ಯಾಕರಣಶಾಸ್ತ್ರ, ಮೀಮಾಂಸಾಶಾಸ್ತ್ರ, ಅಲಂಕಾರ ಶಾಸ್ತ್ರ, ಜ್ಯೋತಿಷ್ ಶಾಸ್ತ್ರ, ಗಾರ್ಢವಿದ್ಯಾ, ತರ್ಕವಿದ್ಯಾ ಎಲ್ಲ ಗೊತ್ತಿತ್ತು. 64 ವಿದ್ಯೆಗಳಲ್ಲೂ ಪಾಂಡಿತ್ಯ. ಆದರೆ ಅಷ್ಟಿದ್ದರೂ ಕೂಡ ಅವನಿಗೆ ಮೋಕ್ಷ ಸಿಕ್ಕಿರಲಿಲ್ಲ, ಅಮೃತತ್ವ ಸಿಕ್ಕಿರಲಿಲ್ಲ. ಯಾಕೆ? ಅನಾತ್ಮಜ್ಞತ್ವ, ಆತ್ಮಜ್ಞಾನ ಬಂದಿರಲಿಲ್ಲ. ಆತ್ಮಜ್ಞಾನವಿಲ್ಲದೆ ಹೋದರೆ ಮೋಕ್ಷವಿಲ್ಲ. ಆತ್ಮಜ್ಞಾನದಿಂದಲೇ ಮೋಕ್ಷವಾಗಬೇಕು ಅಂತ ತಿಳ್ಕೊಂಡು ನಾರದ ಏನ್ ಮಾಡಿದ್ದಾನೆ ಗೊತ್ತೇ? ಏನ, ಆದ್ದರಿಂದಲೇ ಉತ್ತಮಾಭಿಜನ ವಿದ್ಯಾ ವೃತ್ತ ಸಾಧನ ಶಕ್ತಿ ಸಂಪತ್ತಿ ನಿಮಿತ್ತಾಭಿಮಾನಂ ಹಿತ್ವಾ ಪ್ರಾಕೃತ ಪುರುಷವತ್ ಸನತ್ಕುಮಾರಂ ಉಪಸಸಾದ ಶ್ರೇಯ ಪ್ರಾಪ್ತಿ ಸಿದ್ಧಯೇ. ಶಾಂಕರ ಭಾಷ್ಯ. ನಾರದ ಮಹರ್ಷಿಗೆ ಆತ್ಮಜ್ಞಾನ ಬೇಕು, ನಾರದ ಮಹರ್ಷಿಗೆ ಅಮೃತತ್ವ ಬೇಕು, ನಾರದ ಮಹರ್ಷಿಗೆ ಮೋಕ್ಷ ಬೇಕು, ನಾರದ ದೇವರ್ಷಿಗೆ ನಿಜವಾಗಿ ಕೈವಲ್ಯವೇ, ಶೋಕದ ಸಂಬಂಧವೇ ಇಲ್ಲದಿರುವ
ಸುಖ ದುಃಖ ಅತೀತವಾಗಿರುವ ಮೋಕ್ಷ ಬೇಕಾಯಿತು. ಅದಕ್ಕೇನು ಮಾಡ್ದ ಅವನು? ತನ್ನ ಉತ್ತಮಾಭಿಜನ, ಒಳ್ಳೆಯ ವಂಶ, ಬ್ರಹ್ಮ ಮಾನಸ ಪುತ್ರ ಯಾರು? ನಾರದ ಮಹರ್ಷಿ. ಅವನ ದೇವರ್ಷಿ, ದೇವಲೋಕದ ಮಹಾತ್ಮ. ಆ ಅಭಿಮಾನವನ್ನು ಬಿಟ್ಟು ಅವನ ವಿದ್ಯಾ 64 ವಿದ್ಯೆಗಳಲ್ಲಿ ಪಂಡಿತೋತ್ತಮ. ವಿದ್ಯಾಭಿಮಾನವನ್ನೇ ಬಿಟ್ಟು ವೃತ್ತ, ಕ್ಯಾರೆಕ್ಟರ್ ಟು ದ ಕೋರ್, ಚಾರಿತ್ರ್ಯ ಶುದ್ಧಿ 100% ಇತ್ತು. ಅದನ್ನು ಮರೆತು ಸಾಧನ, ಬೇಕಾದಷ್ಟು ಸಾಧನ ಸಂಪತ್ತಿ ಇತ್ತು, ಶಕ್ತಿ, ಅಷ್ಟಸಿದ್ಧಿಗಳು. ಸಂಪತ್ತಿ ನಿಮಿತ್ತ ಅಭಿಮಾನ ಹಿತ್ವ, ನಾನು ದೊಡ್ಡ ಪಂಡಿತೋತ್ತಮ, ನಾನು ನೈಷ್ಠಿಕ ಬ್ರಹ್ಮಚಾರಿ, ನಾನು ಭಾಗವತೋತ್ತಮ, ಮಹಾವಿಷ್ಣುವಿನ ಭಕ್ತ, ನಾನು ಸಂಗೀತ ವಿದ್ವಾನ್, ತರ್ಕಶಾಸ್ತ್ರ ಬಲ್ಲವನು, ಎಲ್ಲ ಅಭಿಮಾನವನ್ನು ಬಿಟ್ಬಿಡ. ತನ್ನ ಎಲ್ಲ ಅಧ್ಯಾಸವನ್ನು ಹಿತ್ವ ಬಿಟ್ಟು ಪ್ರಾಕೃತ ಪುರುಷವತ್, ಜಸ್ಟ್ ಲೈಕ್ ಎನ್ ಆರ್ಡಿನರಿ ಮ್ಯಾನ್, ಸಾಮಾನ್ಯ ಮನುಷ್ಯನಂತೆ SSLCನಲ್ಲಿ ಫೇಲ್ ಆಗಿದ್ದಾನೆ ಅಂತ ಪ್ರಾಕೃತ ಪುರುಷನಂತೆ ವಿನಯದಿಂದ ಶ್ರದ್ಧಾ ಭಕ್ತಿಯಿಂದ ಸನತ್ ಕುಮಾರರ ಬಳಿಗೆ ಬಂದು ನಮಸ್ಕಾರ ಮಾಡಿ ಅಧೀ ಭಗವೋ ಬ್ರಹ್ಮ ಎಂದು ಕೇಳ್ಕೊಂಡಿದ್ದಾನೆ. ಇದರಿಂದ ಒಂದು ಹೊಸ ವಿಷಯ ಗೊತ್ತಾಗುತ್ತೆ ಅಂತ ಬರೀತಾರೆ. ಅತಃ ಪ್ರಖ್ಯಾಪಿತಂ ಭವತಿ ನಿರತಿಶಯ ಶ್ರೇಯ ಪ್ರಾಪ್ತಿ ಸಾಧನತ್ವಂ ಆತ್ಮವಿದ್ಯಾಯಾಃ ಇತಿ ಶಾಂಕರ ಭಾಷ್ಯಂ. ಇದನ್ನು ನೋಡಿದಾಗ ನಾವೇನು ತಿಳ್ಕೊಳ್ಬೇಕು ಅಂದರೆ, ಯಾರಿಗೆ ನಿರತಿಶಯವಾದಂಥ ಶ್ರೇಯಸ್ಸು ಬೇಕಾಗಿದೆಯೋ, ಪರಮಾನಂದ ಬೇಕಾಗಿದೆಯೋ, ಎಚ್ಚರ, ಕನಸು, ಸುಷುಪ್ತಿ ಯಾವ ಅವಸ್ಥೆಗಳೂ ಇಲ್ಲ, ಸುಖ ದುಃಖಗಳನ್ನು ಮೀರಿರುವ, ಶೋಕ ಮೋಹಗಳನ್ನು ಮೀರಿರುವ, ರಾಗ ದ್ವೇಷಗಳಿಲ್ಲದಿರುವ, ಜನ್ಮ ಮರಣ ಬಂಧನ ಚಕ್ರದ ಸಂಬಂಧವಿಲ್ಲದಿರುವ ಮೋಕ್ಷವನ್ನೇ ಹೊಂದಬೇಕಾದರೆ ಆತ್ಮಜ್ಞಾನವನ್ನೇ ಸಾಧನ. ಆತ್ಮಜ್ಞಾನ ಬಂದರಿಂದ ಅಲ್ಲದೆ ಯಾತರಿಂದಲೂ ಮೋಕ್ಷ ಉಂಟಾಗುವುದಿಲ್ಲ ಎನ್ನುವಂತಹದ್ದು ಇದರಿಂದ ತಿಳಿಯುತ್ತೆ ಅಂತ ಬಂದಿದ್ದಾರೆ. ಈ ಭಾಗವನ್ನ ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಒಂದು ಒಳ್ಳೆ ದೃಷ್ಟಾಂತ ಕೊಟ್ಟಿದ್ರು. ಒಬ್ಬ ಸನ್ಯಾಸಿ ಮಹಾತ್ಮ, ಅವನಿಗೆ ಯಾವ ಆಸ್ತಿ ಪಾಸ್ತಿ ಎಂಥದ್ದು ಇಲ್ಲ. ಅವನಿಗೆ ಊಟ ಮಾಡದೆ 10 ದಿವಸ ಆಗಿಬಿಟ್ಟಿದೆ. ಏನೋ ವ್ರತದಲ್ಲಿದ್ದ, ಉಪವಾಸ ಮಾಡಿ ಮಾಡಿ ಸುಸ್ತಾಗಿಬಿಟ್ಟಿದೆ. ಮನೆ ಬಾಗಿಲಿಗೆ ಬಂದು ಭವತಿ ಭಿಕ್ಷಾಂದೇಹಿ ಅಂತ ಜೋಳಿಗೆ ಹಿಡಿದಿದ್ದಾನೆ. ಅವನಿಗೆ ಬೇಕಾದ್ದೇನು? 4 ಇಡ್ಲಿ, 1 ವಡೆ ಅಥವಾ ಚಪಾತಿ ಅಥವಾ ಚಿತ್ರಾನ್ನ, ಮೊಸರನ್ನ ಬೇಕು. ಅದನ್ನು ತಿಂದರೆ ಹಸಿವು ಹೋಗುತ್ತೆ, ಸುಸ್ತು ಹೋಗುತ್ತೆ. ಯಾವನೋ ಒಬ್ಬ ದೊಡ್ಡ ಶ್ರೀಮಂತ, ಒಬ್ಬ ಮಹಾತ್ಮ ಬಂದಿದ್ದಾನೆ ಅಂತ ಅವನ ಜೋಳಿಗೆಗೆ 1-2 kg ಬಂಗಾರದ ಆಭರಣ ಹಾಕ್ಬಿಟ್ಟ. 50 ಉಂಗುರ, 10 ಬಳೆ, 10 ಸರ ಹಾಕ್ತ, 2 kg. ಆ ಮಾರಾಟ ಮಾಡಿಕೊಂಡ್ರೆ 1 ಕೋಟಿ ದುಡ್ಡು ಬರುತ್ತೆ. ಆದರೆ ಹಸಿವು ಹೋಗುತ್ತಾ? ಅವನಿಗೆ ಹಸಿವಾಗಿದೆ, ಆಯಾಸವಾಗಿದೆ, ಪ್ರಾಣ ಹೋಗ್ತಾ ಇದೆ, ಸುಸ್ತಾಗಿಬಿಟ್ಟಿದೆ. ಆ ಸಮಯದಲ್ಲಿ ಅವನು ಬೇಕಾದ್ದೇನು? ಇಡ್ಲಿ, ಚಪಾತಿ, ದೋಸೆ, ರೊಟ್ಟಿ, ಅನ್ನ ಬೇಕೇ ಹೊರತು ಈ ಆಭರಣ ಬೇಕಾಗಿಲ್ಲ. 10 ಲಕ್ಷ ರೂಪಾಯಿ ಕ್ಯಾಶ್ ಹಾಕಿದ್ರೆ ಏನು ಮಾಡಕ್ಕದು? ಯಾತರಿಂದಲೂ ಕೂಡ ಹಸಿವು ಹೋಗುವುದಿಲ್ಲ. ದೊಡ್ಡ ಶ್ರೀಮಂತ ಸ್ವಂತ ಹೆಲಿಕಾಪ್ಟರ್ ಹೋಗ್ತಾ ಇದ್ದಾನೆ. ಹೊಟ್ಟೆ ಹಸುವ ಹೋಯಿತು, ಹೊಟ್ಟೆ ಹಸಿತಾ ಇದೆ, ಜೇಬರ್ತಿ ದುಡ್ಡಿದೆ. ಆ ದುಡ್ಡನ್ನು ತಿನ್ನಕ್ಕೆ ಬರುತ್ತಾ? ನೀರಿಲ್ಲ, ಇಡ್ಲಿ ಇಲ್ಲ, ಅನ್ನವಿಲ್ಲ, ಸತ್ತೋಗ್ತಾನ. ಅದೇ ರೀತಿಯಲ್ಲಿ ಹಸಿವನ್ನು ನೀಗಿಕೊಳ್ಳಬೇಕಾದರೆ ಹೇಗೆ? ಅನ್ನವೇ ಬೇಕು. ಚಿನ್ನ, ಬೆಳ್ಳಿ, ವಜ್ರ ಯಾವ ಆಭರಣದಿಂದಲೂ ಪ್ರಯೋಜನವಿಲ್ಲವೋ ಅದೇ ರೀತಿಯಲ್ಲಿ ಆತ್ಮಜ್ಞಾನದಿಂದಲೇ ಮೋಕ್ಷವೇ ಹೊರತು ಮೋಕ್ಷ ಪ್ರಾಪ್ತಿಗೆ ನ ಕರ್ಮಣ ನ ಪ್ರಜಯಾ ಧನೇನ. ಅದೆಲ್ಲವೂ ಇತ್ತು. ನಾರದ ಮಹರ್ಷಿಗೆ ಏನಿರಲಿಲ್ಲ. ಎಲ್ಲ ಸಂಪತ್ತುಗಳಿದ್ದರೂ ಯಾತರಿಂದಲೂ ಮೋಕ್ಷವಾಗಿರಲಿಲ್ಲ. ಆದ್ದರಿಂದ ನಾರದ ಮಹರ್ಷಿ ಎಲ್ಲ ಸಂಪತ್ತನ್ನು ಒದ್ದು ಎಲ್ಲ ಅಭಿಮಾನವನ್ನು, ಗರ್ಭವನ್ನು ಬಿಟ್ಟು ಪ್ರಾಕೃತ ಪುರುಷನಂತೆ ಬ್ರಹ್ಮಜ್ಞಾನ ಪ್ರಾಪ್ತಿಗಾಗಿ
ಸನತ್ಕುಮಾರ ಬ್ರಹ್ಮರ್ಷಿಗಳ ಬಳಿಗೆ ಬಂದ. ಇದರಿಂದ ನಾವು ಕಲಿಯಬೇಕಾದ ಪಾಠವೇನೆಂದರೆ, ನನಗೆ ನಿಜವಾಗಿ ಬ್ರಹ್ಮಜ್ಞಾನ ಬೇಕಾಗಿದ್ದರೆ, ನಿಜವಾಗಿ ಆತ್ಮಜ್ಞಾನ ಬೇಕಾಗಿದ್ದರೆ ಗುರುವಿನ ಹತ್ತಿರಕ್ಕೆ ಹೋಗಬೇಕು. ಗುರುವಿನ ಹತ್ತಿರಕ್ಕೆ ಹೋಗುವಾಗ ನಮ್ಮ ವೈಭವೋಪೇತವಾದಂಥ ಸೂಟು ಪ್ಯಾಂಟು ಚಿನ್ನ ಬೆಳ್ಳಿ ಯಾವುದೂ ಬೇಡ. ಪ್ರಾಕೃತ ಪುರುಷರಂತೆ, ಸಾಮಾನ್ಯ ಪುರುಷರಂತೆ ಗುರುವಿನ ಸನ್ನಿಧಾನಕ್ಕೆ ಹೋಗಿ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಎನ್ನುವಂತೆ ಗುರು ಸೇವೆಯನ್ನು ಮಾಡುತ್ತಾ ಗುರುಗಳನ್ನ ಪ್ರಸನ್ನರನ್ನಾಗಿ ಮಾಡಿಕೊಂಡು ಅವರಿಂದ ಆತ್ಮಜ್ಞಾನವನ್ನ ಪಡ್ಕೊಳ್ಬೇಕು ಎನ್ನುವುದನ್ನು ಹೇಳ್ತಾ ಇದ್ರು. ಅದನ್ನೇ ಭಗವತ್ಪಾದ ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ. ಅತಃ ಪ್ರಖ್ಯಾಪಿತಂ ಭವತಿ, ಇದನ್ನು ತಿಳಿಸಿದಂತೆ ಆಯಿತು. ನಿರತಿಶಯಶೇಯ ಪ್ರಾಪ್ತಿ ಸಾಧನತ್ವಂ ಆತ್ಮವಿದ್ಯಾಯ, ನಿರತಿಶಯವಾದ ಶ್ರೇಯಸ್ಸನ್ನ ಮೋಕ್ಷವನ್ನು ಹೊಂದಬೇಕಾದರೆ ಆತ್ಮಜ್ಞಾನವನ್ನೇ ಬೇಕು. ತಮೇವಂ ವಿದ್ವಾನ್ ಅಮೃತಃ ಇಹ ಭವತಿ ಎನ್ನುವಂಥ ದಿವ್ಯಮಂಗಳ ಸಂದೇಶವನ್ನ ಭಗವತ್ಪಾದ ಶಂಕರಾಚಾರ್ಯರವರು ಛಾಂದೋಗ್ಯ ಭಾಷ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇಂಥ ಉಪದೇಶವನ್ನ ಜಗತ್ತಿಗೆ ಮಾಡಿರುವ, ಆತ್ಮಜ್ಞಾನದ ಮಹತ್ವವನ್ನ ಉಪದೇಶಿಸಿರುವಂಥ ಭಗವತ್ಪಾದ ಶಂಕರರಿಗೆ ಶಂಕರ ಜಯಂತಿ ಉತ್ಸವದಲ್ಲಿ 3ನೇ ದಿವಸ ಈ ಒಂದು ನಮಸ್ಕಾರವನ್ನು ಮಾಡುತ್ತಾ ಈ ಪ್ರವಚನ ರೂಪವಾಗಿರುವ ಪುಷ್ಪವನ್ನ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಪವಿತ್ರ ಪಾದಾರವಿಂದಗಳಲ್ಲಿ ಸಮರ್ಪಿಸುತ್ತಾ ನಾನು ಧನ್ಯನಾಗುತ್ತಾ ಈ ಉಪನ್ಯಾಸವನ್ನ ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.